ದಸರಾ ಏನು ನಡೆಯುತ್ತಲ್ಲ ಆ ಸಂಪ್ರದಾಯ ಏನು ಮಹಾರಾಜರು ಪಾಲಿಸ್ಕೊಂಡ್ಬಂದಿರಲ್ಲ ಅದೇ ಸಂಪ್ರದಾಯ. ಅದು ನಾವೇನು ಕನ್ಫ್ಯೂಷನ್ನೇ ಇಲ್ಲ ಇಲ್ಲಿ. 10 ದಿನಗಳು ಅರಮನೆ ಒಳಗಡೆ ಏನು ಸಂಪ್ರದಾಯ ನಡೆಯುತ್ತಲ್ಲ ಅದೇ ಶತಮಾನಗಳಿಂದ ನಡ್ಕೊಂಬಂದಿರ್ತಕ್ಕಂಥ ಸಂಪ್ರದಾಯ ಚಾಚು ತಪ್ಪದ ಹಾಗೆ ನಡೆಯುತ್ತೆ. ವರ್ಷದ ಮುಹೂರ್ತ ಹೇಗೆ ಬರ್ತಾ ಇರುತ್ತೆ ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಿ ಅದು ಎಲ್ಲಿಯೂ ವಿಘ್ನವಾಗಲಿ ಊನವಾಗಲಿ ಎಲ್ಲಿಯೂ ಮಸ್ಕಾಗಲಿ ಮುಕ್ಕಾಗಲಿ ಇಲ್ಲ. ಆಯ್ತಾ? ಸೊ ಮಾವುತರನ್ನ ಕರ್ಕೊಂಬಂದು ಏನು ಈ ಆನೆಗಳಿಗೆ ಕರ್ಕೊಂಬಂದಿರ್ತಾರೆ, ಮಾವುತ ಕಾವಾಡಿಯವ್ರು ಬಂದಿರ್ತಾರೆ. ಅದ್ರ ಜೊತೆಗೆ ಈ ಮಾವುತ ಕಾವಾಡಿ ಆನೆ ಎಲ್ಲ ಈ ನಾಡ ಹಬ್ಬಕ್ಕಾಗಿ ಬಂದಂಥವು. ಅರಮನೆಯವರು ಅದನ್ನು ಕರ್ಸಿರೋದಿಲ್ಲ. ಅರಮನೆ ಅದೇ ಆದಂತ 2 ಆನೆ ಇದೆ, ಚಂಚಲ ಮತ್ತು ಪ್ರೀತಿ ಅಂತ ಪಟ್ಟದ ಆನೆಗಳಲ್ಲಿದೆ. ಪಟ್ಟದ ಕುದುರೆ, ಪಟ್ಟದ ಹಸು ಅಲ್ಲಿದೆ. ಸೊ ಹಾಗಾಗಿ ಅದು ಅವರು ಈ ಸವಾಸಕ್ಕೆ ಬಂದಿರೋದಿಲ್ಲ. ಅವ್ರು ಅದಕ್ಕೆ ಪೂಜೆ ಪುನಸ್ಕಾರಗಳನ್ನ ಮಾಡಿ ಅದು ಅರಮನೆಯ ಖಾಸಗಿ ಆನೆಗಳವೆರಡು ಅಲ್ಲೇ ಇರುತ್ತೆ. ಅದು ಈ ಆನೆಗಳನ್ನ ಏನ್ ನಾವು ನಾಗರೊಳೆ ಅಥವಾ ಇಲ್ಲಿಂದ ಮೆತ್ತಿಗೋಡು ಭೀಮನಕಟ್ಟೆ ಕ್ಯಾಂಪಿಂದ ಏನ್ ಕರೆಸ್ತೀವಿ, ಆ ಆನೆಗಳೆಲ್ಲ ನಮ್ಗೆ ದಸರಾ ಮೆರವಣಿಗೆಗಾಗಿ ಬಂದಂತ ಆನೆಗಳು. ನಾನು ಆಗ್ಲೇ ಹೇಳ್ದಾಗ್ಲೇ ದಸರಾನೇ ಬೇರೆ, ನಾಡ ಹಬ್ಬನೇ ಬೇರೆ. ಇದು ನಾಡ ಹಬ್ಬಕ್ಕಾಗಿ ಬಂದಂತ ಆನೆಗಳಿವು. ಅವ್ರು ಬಂದು ಅರಮನೆಯಲ್ಲಿ ಟೆಂಟ್ ಹಾಕೊಂಡಿರ್ತಾರೆ. ಅವ್ರು ಪ್ರತಿದಿನ ಅವ್ರನ್ನ ತಾಲೀಮ್ ಮಾಡಿಸ್ತಾ ಇರ್ತಾರೆ. ಜನ ಮನ ಟ್ರಾಫಿಕ್ ಸೌಂಡು ಎಲ್ಲ ಅದಕ್ಕೆ ಅಡ್ಜಸ್ಟ್ ಆಗಲಿ ಅಂತ. ಕೊನೆ ದಿನ ಅವ್ರಿಗೆ ಅಂಬಾರಿ ಹಾಕಿ ಕಳಿಸ್ತಾರೆ. ಸೊ ಹಾಗಾಗಿ ಅದರಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲ. ಆನೆಗೆ ಈಗ ಈ ಸಾರಿ ಅಭಿಮನ್ಯು ಹೊರತಾ ಇದ್ದಾನೆ, ಅದು 750 kg ತೂಕ, ಒಂದು ತೂಕವೇ ಅಲ್ಲ ಅವನಿಗದು ತೂಕವೇ ಅಲ್ಲ. ಆ ಆನೆಗಳ ಶಕ್ತಿ ನಮಗೆ ಗೊತ್ತೇ ಇಲ್ಲ. ಅಷ್ಟು ಶಕ್ತಿಯುತವಾದಂಥ ಆನೆಗಳು ಒಂದೊಂದು ಆನೆಗಳನ್ನು. ಆನೆಗಳಿಗೆ ಇರಿಟೇಟ್ ಆಗೋದೇನು ಅಂತಂದ್ರೆ, ಆನೆ ಜಮೇದಾರ್ ಶರೀಫ್ ಅಂತ ಇದ್ದಾರೆ ಮತ್ತಿಗೋಡ್ ಕ್ಯಾಂಪಲ್ಲಿ, ಅವ್ರು ಇದನ್ನು ಹೇಳಿದ್ದು. ಆನೆಗಳಿಗೆ ಇರಿಟೇಟ್ ಆಗುವಂಥದ್ದೇನು ಅಂತಂದ್ರೆ, ಆ ಅಂಬಾರಿಗೆ ಕಟ್ಟಿದ ಹಗ್ಗ ಆನೆಗೆ ಎಳೆದು ಕಟ್ಟಿರ್ತಾರಲ್ಲ, ಅದು ನಡೆಯುವಾಗ ಅದು ಇರಿಟೇಟ್ ಆಗ್ತಾ ಇರುತ್ತೆ, ಅದು ಉಜ್ಜುತ್ತಾ ಇರುತ್ತಲ್ಲ, ಅದು ಇರಿಟೇಟ್ ಆಗದೆ ಹೊರತು ವೆಯ್ಟ್ ಅಲ್ಲ. ವೆಯ್ಟ್ ಅವಕ್ಕೆ ಯಾವತ್ತೂ ಇರಿಟೇಟ್ ಆಗಲ್ಲ. ಇದನ್ನ ಅವರೇ ಹೇಳಿದ್ರು. 750 kg ಎಲ್ಲ ಅವ್ರಿಗೆ ಒಂದು ಲೆಕ್ಕಾನೇ ಇಲ್ಲ ಆನೆಗಳಿಗೆ ಅಂತ. ಸೊ ಅದು ಇರಿಟೇಟ್ ಆಗ್ತಾ ಇರುತ್ತೆ. ಅದು ಬಿಗಿಯಾಗಿ ಕಟ್ಬಿಟ್ಟಿರ್ತಾರೆ, ಅದು ಅಲ್ಲಾಡಬಾರ್ದು ಅಂತ. ಅದು ಬಿಗಿಯಾಗಿ ಕಟ್ಕೊಂಡಾಗ ನಡೆಯೋದು ಹೇಗೆ ಅನ್ನೋಂಥ ಪಾಪ ಆನೆಗಳಿಗೆ ಅದೊಂದು ಹಿಂಸೆ ಆಗ್ತಾ ಇರುತ್ತೆ. ಇಲ್ಲಿಂದ ಬನ್ನಿ ಮಂಟಪಕ್ಕೆ ಹೋದ್ಮೇಲೆ ಅಂಬಾರಿಯನ್ನ ಇಳಿಸಿ ಅದನ್ನ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ವಾಪಸ್ ಅರಮನೆಗೆ ತರಲಾಗುತ್ತೆ. ಆನೆಗಳು ಅಲ್ಲಿಂದ ಎಲ್ಲ ಜನ ಎಲ್ಲ ಹೋದ್ಮೇಲೆ ನಡ್ಕೊಂಡು ವಾಪಸ್ ಬಂದು ಇಲ್ಲಿ ಒಂದಿನ ವಿಶ್ರಾಂತಿಯನ್ನು ಪಡೆದು ಮರುದಿನ ಆ ಲಾರಿಯಲ್ಲಿ ಹತ್ತಿಸಿ ಅವುಗಳ ಕ್ಯಾಂಪ್, ಯಾವ್ಯಾವ ಕ್ಯಾಂಪಿಂದ, ಬಳ್ಳೆಯಿಂದ ಬಂತು, ಭೀಮನಕಟ್ಟೆಯಿಂದ ಬಂತು, ಮತ್ತಿಗೋಡಿಂದ ಬಂತು, ಯಾವ ದುಬಾರೆಯಿಂದ ಬಂತು, ಎಲ್ಲದಕ್ಕೂ ಕಳಿಸ್ಬಿಡ್ತಾರೆ. ಕುಮ್ಕಿ ಆನೆಗಳು ಅಂತ ನಾವು ಕರಿತೀವಿ. ಕುಮ್ಕಿ ಆನೆಗಳು ಅಂತಂದ್ರೆ ಆ ಗಂಡಾನೆಯ ಗೆಳತಿಯರು. ಅವನಿಗೆ ಇಷ್ಟ ಆದಂತ, ಅಭಿಮನ್ಯುಗೆ ಇಷ್ಟ ಆದಂತ 2 ಗೆಳತಿಯರನ್ನ ಪಕ್ಕ ನಿಲ್ಸಿರ್ತಾರೆ. ಯಾಕೆ ಅಂತಂದ್ರೆ ಅವನ BP ಕಂಟ್ರೋಲ್ ಮಾಡೋದಕ್ಕೆ. ಯಾಕೆಂದ್ರೆ ಕುಶಾಲು ತೋಪುಗಳು, ಜನರ ಹಾರಾಟ, ಕಿರ್ಚಾಟ, ಪೊಲೀಸು ವಗೇರೆ ವಗೇರೆ. ಆನೆಗೆ ಕಾಲು ಹಾಕಕ್ಕೆ ಜಾಗ ಇಲ್ಲದೆ ಇರೋ ಜನ ಹಿಂಸೆ ಕೊಟ್ಬಿಟ್ಟಿರ್ತಾರೆ. ನೀವೆಲ್ಲ ಟಿವಿಲಿ ನೋಡಿರ್ತೀರಿ. ಆನೆ ಒಂದು ಕಾಲು ಹಾಕಕ್ಕೂ ಜಾಗ ಇಲ್ಲದಿರೋಷ್ಟು ಜನ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಎಂಥವನಿಗೂ ಅದು ಇರಿಟೇಟ್ ಆಗುತ್ತೆ ಕಾಡಿನಿಂದ ಬಂದಂಥ ಆನೆಗೆ. ಸೊ ಆ ಇರಿಟೇಷನ್ ಆಗಬಾರ್ದು. ಆ ಇರಿಟೇಷನ್ ಆಗಿ ಮೇಲೆ 750 kg ತೂಕದ ಅಂಬಾರಿ ಇವನು ಸ್ವಲ್ಪ ಆ ಕಡೆ ಅಲ್ಲಾಡ್ಬಿಟ್ರೆ ಅನಾಹುತ ಆಗ್ಬಿಡುತ್ತೆ ಅಂತೇಳಿ 2 ಕುಮ್ಕಿ ಆನೆಗಳನ್ನ ಬಿಟ್ಟಿರ್ತಾರೆ. 2 ಹೆಣ್ಣಾನೆಗಳು ಇವನನ್ನ ಸಂಭಾಳಿಸ್ತಾ ಇರ್ತವೆ. ಇವನು ಗೊತ್ತಾಗುತ್ತೆ ಅದಕ್ಕೆ, ಇವನು ಕಿರಿಕಿರಿ ಆದಾಗ, ಇವನು ನಿಟ್ಟುಸಿರು ಬಿಟ್ಟಾಗ, ಇವನು ಕೋಪಗೊಂಡಾಗ ಅವು ಇವನನ್ನ ಶಾಂತಿ ಮಾಡ್ತಾ ಇರ್ತವೆ. ಸೊ ಆ ಶಾಂತ ರೀತಿಯಿಂದ ಇವನು ವರ್ತಿಸ್ಲಿ ಅನ್ನೋ ಒಂದು ಕಾರಣಕ್ಕೆ ಇವನ ಗೆಳತಿಯರನ್ನ ಅಕ್ಕಪಕ್ಕ ಇಟ್ಟಿರ್ತಾರೆ.